ಆರ್ಸಿಬಿ ವಿಜಯೋತ್ಸವವನ್ನ ಸ್ಮಶಾನ ಮೌನದ ರೀತಿಯಲ್ಲಿ ಪರಿವರ್ತನೆ ಮಾಡಿದ್ದು ಯಾರು? 11 ಮಂದಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗುವ ಪರಿಸ್ಥಿತಿಗೆ ಕಾರಣವಾದವರು ಯಾರು? ಯಾರು ನಿಯಮವನ್ನ ಪಾಲನೆ ಮಾಡಲಿಲ್ಲ? ಯಾರು ನಿಯಮವನ್ನ ಮೀರಿ ನಿರ್ಧಾರಗಳನ್ನ ಕೈಗೊಂಡ್ರು? ಈ ಪ್ರಶ್ನೆ ಸತತವಾಗಿ ಜೂನ್ 4ನೇ ತಾರೀಕು ಈ ಘಟನೆ ನಡೆದ ದಿನದಿಂದಲೂ ಕೂಡ ಚರ್ಚೆಗೆ ಒಳಪಡ್ತಲೇ ಇದೆ. ಸರ್ಕಾರ ಸಹಜವಾಗಿ ಹಾಗೆ ನೇರವಾಗಿ ಹೊಣೆಗಾರಿಕೆಯನ್ನ ಹೊರಬೇಕಾಗತ್ತೆ. ಅದರಲ್ಲೂ ರಾಜ್ಯ ರಾಜಧಾನಿಯಲ್ಲಿ ಶಕ್ತಿ ಕೇಂದ್ರ ಅಂತ ಕರೆಸಿಕೊಳ್ಳುವ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿ 11 ಮಂದಿ ಕಾಲ್ತುಳಿತದಿಂದ ಸಾವನ್ನಪ್ತಾರೆ ಅಂತಂದ್ರೆ, ಆದರೆ ಸರ್ಕಾರದ ಪ್ರತಿನಿಧಿಗಳು ಕಳೆದ 2 ದಿನಗಳಿಂದ ಈ ತಮ್ಮ ಮೇಲಿದ್ದ ಹೊಣೆಯನ್ನ, ತಮ್ಮ ಮೇಲೆ ಬಂದ ಲೋಪದೋಷಗಳ ಆರೋಪ ಪಟ್ಟಿಯನ್ನ ಸೀದಾ ಕೆಎಸ್ಸಿಎ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಮೇಲೆ ಎತ್ತಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ವಿಧಾನಸೌಧ ನಮ್ ವ್ಯಾಪ್ತಿ, ಅಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಕೆಎಸ್ಸಿಎ ಚಿನ್ನಸ್ವಾಮಿ ಕ್ರೀಡಾಂಗಣ ಕೆಎಸ್ಸಿಎ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿ ಎಡವಟ್ಟಾಗಿದ್ದು ನೀವು ಪ್ರಶ್ನೆ ಮಾಡಬೇಕಾಗಿರೋದು ಸರ್ಕಾರವನ್ನೆಲ್ಲ, ಬದಲಾಗಿ ಕೆಎಸ್ಸಿಎ ಅಲ್ಲಿನ ಸಿಬ್ಬಂದಿಗಳನ್ನ, ಅಲ್ಲಿನ ಅಧಿಕಾರಿಗಳನ್ನ. ನಾವು 7 ಗಂಟೆಗೆ ನಡೆದ ಡಿಬೇಟ್ ನಲ್ಲೂ ಕೂಡ ಇದೇ ಪ್ರಶ್ನೆ ಕೇಳಿದ್ವಿ. ವಿಧಾನಸೌಧ ಬೆಂಗಳೂರಿನಲ್ಲಿದೆ, ಬೆಂಗಳೂರು ನಿಮ್ಮ ಆಡಳಿತದ ಜವಾಬ್ದಾರಿಯಲ್ಲಿರೋ ಪ್ರದೇಶ ಅಂತ ಆದ್ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣ ಚೆನ್ನೈನಲ್ಲಿದೆಯಾ? ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಈ ಕಾಲ್ತುಳಿತಕ್ಕೂ ಕೂಡ ಜನ ಪ್ರಶ್ನೆ ಮಾಡೋದು ಸರ್ಕಾರವನ್ನೇ. ಅರೆ, ನೀವು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಗವರ್ನರ್ನ ಕರೆಸ್ತೀರಿ, ಕರೆಸಿದ್ಯಾರು ಅನ್ನೋದು ಕೂಡ ಗೊಂದಲ ಇದೀಗ. ಗವರ್ನರ್ನ ನಾವು ಕರೆಸಿಲ್ಲ ಸರ್ಕಾರದ ಉತ್ತರ ನೋಡಿ. ಕೆಎಸ್ಸಿಎ ಬಳಿಯಲ್ಲಾದ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಘಟನೆಗೂ ಸಂಬಂಧ ಇಲ್ವಂತೆ ಸರ್ಕಾರಕ್ಕೆ, ಗವರ್ನರ್ ಅನ್ನ ಕರೆಸಿದ ವಿಚಾರಕ್ಕೂ ಸಂಬಂಧ ಇಲ್ವಂತೆ. ಸರ್ಕಾರ ಹೆಂಗೆ ಮೈಗೆ ಎಣ್ಣೆ ಹಚ್ಚಿಕೊಂಡು ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಭೀಕರ ಕಾಲ್ತುಳಿತ, ಒಬ್ಬರ ಮೇಲೊಬ್ಬರು ಬಿದ್ದು ಒದ್ದಾಟ, ಗಾಯಾಳುಗಳನ್ನ ರಕ್ಷಿಸಲು ಪರದಾಟ, ಸತ್ತವನ ಮನೆಯಲ್ಲಿ ಶೋಕಸಾಗರ. ಪ್ರಿಯ ವೀಕ್ಷಕರೇ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ಭಾನುವಾರ ನಡೆದ ಈ ಮಹಾ ದುರಂತವನ್ನ ಕರುನಾಡಿನ ಜನರು ಅಷ್ಟು ಬೇಗ ಮರೆಯಲು ಸಾಧ್ಯವಿಲ್ಲ. ಒಂದೆಡೆ ಸಂಭ್ರಮ ನಡೆಯುತ್ತಿದ್ರೆ ಮತ್ತೊಂದೆಡೆ ಘನಘೋರ ದುರಂತವೊಂದು ಸಂಭವಿಸಿತ್ತು. ಆದ್ರೆ ಇದೀಗ ಕಾಲ್ತುಳಿತ ಕೇಸ್ನಲ್ಲಿ ಮತ್ತೊಂದು ಕೂಗು ಕೇಳಿ ಬಂದಿದೆ. ಸರ್ಕಾರ ಆಹ್ವಾನಿಸದೆ ರಾಜ್ಯಪಾಲರು ಸನ್ಮಾನ ಸಮಾರಂಭಕ್ಕೆ ಬಂದಿದ್ದೇಗೆ ಅನ್ನೋ ಯಕ್ಷ ಪ್ರಶ್ನೆ ಮೂಡಿದೆ. ರಾಜ್ಯ ಸರ್ಕಾರ ವರ್ಸಸ್ ಕೆಎಸ್ಸಿಎ, ಭದ್ರತೆ ಬಡಿದಾಟ. ಸನ್ಮಾನ ಸಮಾರಂಭಕ್ಕೆ ರಾಜ್ಯಪಾಲರು ಬಂದಿದ್ದೇಗೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ರಣಭೀಕರ ಕಾಲ್ತುಳಿತ 16 ಪ್ರಶ್ನೆಗಳನ್ನ ಭೂಗರ್ಭದಿಂದ ಮೇಲೇಳುವಂತೆ ಮಾಡಿದೆ. ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ, ಪೊಲೀಸ್ ಇಲಾಖೆಯ ಕಾರ್ಯಾಚರಣೆ, ಕೆಎಸ್ಸಿಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಅನ್ನ ಬಟ ಬಯಲಾಗಿಸಿದೆ. ಆರ್ಸಿಬಿ ವಿಜಯೋತ್ಸವಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸರ್ಕಾರ ಕಟ್ಟಿ ಮುರಿದಂಗೆ ಹೇಳ್ತಿದ್ರೆ, ಸರ್ಕಾರ ಹೇಳಿದಂಗೆ ನಾವು ಕೇಳಿದ್ದೇವೆ, ಭದ್ರತೆ ಸರ್ಕಾರದ ಹೊಣೆಯಲ್ವೇ ಎಂದು ಕೆಎಸ್ಸಿಎ ಕೌಂಟರ್ ಕೊಟ್ಟಿದೆ. ಈ ನಡುವೆ ರಾಜ್ಯಪಾಲರು ವಿಧಾನಸೌಧದ ಮುಂದೆ ನಡೆದ ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದೇಗೆ ಅನ್ನೋ ಪ್ರಶ್ನೆ ಮತ್ತೆ ಸರ್ಕಾರದ ಬುಡುವನ್ನ ಅಲ್ಲಾಡಿಸುತ್ತಿದೆ. ಹೌದು, ಆರ್ಸಿಬಿ ವಿಜಯೋತ್ಸವವನ್ನ ಯಾರಾದ್ರೂ ಮಾಡಲಿ, ಚಿನ್ನಸ್ವಾಮಿ ಕ್ರೀಡಾಂಗಣ ಮತ್ತು ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ಯಾರಾದ್ರೂ ಪ್ಲಾನ್ ಮಾಡಲಿ, ಆದ್ರೆ ರಾಜ್ಯಪಾಲರಿಗೆ ಆಹ್ವಾನ ಹೋಗಿದ್ದೇಗೆ ಅನ್ನೋದೇ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ. ಎಸ್, ವಿಧಾನಸೌಧದಲ್ಲಿ ವಿಜಯೋತ್ಸವ ನಾವು ಮಾಡಿಲ್ಲ ಎಂದು ಇಷ್ಟು ದಿನ ಸರ್ಕಾರ ವಾದ ಮಾಡುತ್ತಿತ್ತು. ಆದ್ರೆ ಶಿಷ್ಟಾಚಾರ ಉಲ್ಲಂಘಿಸಿ ಸಿಎಂ ಸಿದ್ದರಾಮಯ್ಯ ಆಪ್ತ ಗೋವಿಂದರಾಜು ಮಹಾ ಪ್ರಮಾದ ಮಾಡಿದ್ದಾರೆ. ಸಿಎಂ ರನ್ನ 2 ಕಡೆ ಕಾರ್ಯಕ್ರಮ ಆಯೋಜನೆಗೆ ಒಪ್ಪಿಸಿದ್ದ ಗೋವಿಂದರಾಜು ನೇರ ರಾಜ್ಯಪಾಲರನ್ನು ಕಾರ್ಯಕ್ರಮಕ್ಕೆ ಕರೆಸಿಬಿಟ್ಟಿದ್ರು. ಸ್ವತಃ ಸಿಎಂ ಸಾಹೇಬ್ರೆ ಹೇಳಿದ್ದಾರೆ ಎಂದು ಎಲ್ಲರ ಬಾಯಿಗೂ ತೇಪೆ ಹೆಚ್ಚಿದ್ರಂತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತದ ಬಗ್ಗೆ ಕೊನೆಗೂ ಕೆಎಸ್ಸಿಎ ಅಧ್ಯಕ್ಷರು ಮೌನ ಮುರಿದಿದ್ದು, ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ನಾವು ಸರ್ಕಾರಕ್ಕೆ 200% ಸಹಕಾರ ನೀಡುತ್ತೇವೆ ಎಂದು ರಘುರಾಮ್ ಹೇಳಿದರು. ಇಟ್ ಇಸ್ ಇನ್ ದ ಕೋರ್ಟ್, ನಾನು ಆಡಂಗಿಲ್ಲ. ಆರೋಪ ಮಾಡ್ತಿದ್ದಾರೆ ಸರ್, ಎಲ್ಲ ಆಗಲಿ ಸರ್, ವಾಟ್ ಎವರ್. ಈಗ ಅವರು ಎನ್ಕ್ವೈರಿ ಕೊಟ್ಟಿದ್ದಾರೆ, ಎನ್ಕ್ವೈರಿ ಪ್ರಕಾರ ವಿಲ್ ಗೋ ಅಕಾರ್ಡಿಂಗ್ ಟು ದಟ್. ನಥಿಂಗ್ ಟು ವರಿ ಸರ್. ವಿ ಆರ್ 200% ವಿತ್ ದಟ್, ವಿತ್ ದೆಮ್.
ಯಾವುದಕ್ಕೂ ನಾವು ಹಿಂದೆ ಮುಂದೆ ಮಾಡಲ್ಲ ಸರ್. ವಾಟ್ ಎವರ್ ಇಸ್ ದೇರ್ ವಿಲ್ ಗಿವ್. ನನ್ನ ಮಾಹಿತಿ ಪ್ರಕಾರ ನನಗೇನು ಬಂದಿಲ್ಲ. ಕಾಲ್ತುಳಿತ ಕೇಸ್ ರಾಜ್ಯ ಸರ್ಕಾರ ಮಾತ್ರವಲ್ಲ, ರಾಜಭವನಕ್ಕೂ ಇರುಸು ಮುರುಸು ತಂದಿದೆ. ವಿಜಯೋತ್ಸವಕ್ಕೆ ರಾಜ್ಯಪಾಲರನ್ನ ಆಹ್ವಾನಿಸಿದ್ದಾರೆ. ಸರ್ಕಾರವೋ ಕೆಎಸ್ಸಿಎ ಮಂಡಳಿಯೋ ಅನ್ನೋ ಪ್ರಶ್ನೆಗೆ ರಾಜಭವನದಿಂದಲೂ ಉತ್ತರ ಬರ್ತಿಲ್ಲ. ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಲಾಗದು ಎಂಬ ಸಂದೇಶ ಹೊರಬಿದ್ದಿದೆ. ಚಂದ್ರಶೇಖರ್ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಸಿಬಿ ವಿಜಯೋತ್ಸವವನ್ನ ಸ್ಮಶಾನ ಮೌನದ ರೀತಿಯಲ್ಲಿ ಪರಿವರ್ತನೆ ಮಾಡಿದ್ದು ಯಾರು? 11 ಮಂದಿ ಬೆಂಗಳೂರಿನಂತ ಮಹಾನಗರದಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗುವ ಪರಿಸ್ಥಿತಿಗೆ ಕಾರಣವಾದವರು ಯಾರು? ಯಾರು ನಿಯಮವನ್ನ ಪಾಲನೆ ಮಾಡಲಿಲ್ಲ? ಯಾರು ನಿಯಮವನ್ನ ಮೀರಿ ನಿರ್ಧಾರಗಳನ್ನ ಕೈಗೊಂಡ್ರು? ಈ ಪ್ರಶ್ನೆ ಸತತವಾಗಿ ಜೂನ್ 4ನೇ ತಾರೀಕು ಈ ಘಟನೆ ನಡೆದ ದಿನದಿಂದಲೂ ಕೂಡ ಚರ್ಚೆಗೆ ಒಳಪಡ್ತಲೇ ಇದೆ. ಸರ್ಕಾರ ಸಹಜವಾಗಿ ಹಾಗೆ ನೇರವಾಗಿ ಹೊಣೆಗಾರಿಕೆಯನ್ನ ಹೊರಬೇಕಾಗತ್ತೆ. ಅದರಲ್ಲೂ ರಾಜ್ಯ ರಾಜಧಾನಿಯಲ್ಲಿ ಶಕ್ತಿ ಕೇಂದ್ರ ಅಂತ ಕರೆಸಿಕೊಳ್ಳುವ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿ 11 ಮಂದಿ ಕಾಲ್ತುಳಿತದಿಂದ ಸಾವನ್ನಪ್ತಾರೆ ಅಂತಂದ್ರೆ, ಆದರೆ ಸರ್ಕಾರದ ಪ್ರತಿನಿಧಿಗಳು ಕಳೆದ 2 ದಿನಗಳಿಂದ ಈ ತಮ್ಮ ಮೇಲಿದ್ದ ಹೊಣೆಯನ್ನ, ತಮ್ಮ ಮೇಲೆ ಬಂದ ಲೋಪದೋಷಗಳ ಆರೋಪ ಪಟ್ಟಿಯನ್ನ ಸೀದಾ ಕೆಎಸ್ಸಿಎ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಮೇಲೆ ಎತ್ತಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ವಿಧಾನಸೌಧ ನಮ್ ವ್ಯಾಪ್ತಿ, ಅಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಕೆಎಸ್ಸಿಎ ಚಿನ್ನಸ್ವಾಮಿ ಕ್ರೀಡಾಂಗಣ ಕೆಎಸ್ಸಿಎ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿ ಎಡವಟ್ಟಾಗಿದ್ದು ನೀವು ಪ್ರಶ್ನೆ ಮಾಡಬೇಕಾಗಿರೋದು ಸರ್ಕಾರವನ್ನೆಲ್ಲ, ಬದಲಾಗಿ ಕೆಎಸ್ಸಿಎ ಅಲ್ಲಿನ ಸಿಬ್ಬಂದಿಗಳನ್ನ, ಅಲ್ಲಿನ ಅಧಿಕಾರಿಗಳನ್ನ. ನಾವು 7 ಗಂಟೆಗೆ ನಡೆದ ಡಿಬೇಟ್ನಲ್ಲೂ ಕೂಡ ಇದೇ ಪ್ರಶ್ನೆ ಕೇಳಿದ್ವಿ. ವಿಧಾನಸೌಧ ಬೆಂಗಳೂರಿನಲ್ಲಿದೆ, ಬೆಂಗಳೂರು ನಿಮ್ಮ ಆಡಳಿತದ ಜವಾಬ್ದಾರಿಯಲ್ಲಿರೋ ಪ್ರದೇಶ ಅಂತ ಆದ್ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣ ಚೆನ್ನೈನಲ್ಲಿದೆಯಾ? ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಈ ಕಾಲ್ತುಳಿತಕ್ಕೂ ಕೂಡ ಜನ ಪ್ರಶ್ನೆ ಮಾಡೋದು ಸರ್ಕಾರವನ್ನೇ. ಅರೆ, ನೀವು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಗವರ್ನರ್ನ ಕರೆಸಿದ್ಯಾರು ಅನ್ನೋದು ಕೂಡ ಗೊಂದಲ ಇದೀಗ. ಗವರ್ನರ್ನ ನಾವು ಕರೆಸಿಲ್ಲ ಸರ್ಕಾರದ ಉತ್ತರ ನೋಡಿ. ಕೆಎಸ್ಸಿಎ ಬಳಿಯಲ್ಲಾದ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಘಟನೆಗೂ ಸಂಬಂಧ ಇಲ್ವಂತೆ ಸರ್ಕಾರಕ್ಕೆ, ಗವರ್ನರ್ ಅನ್ನ ಕರೆಸಿದ ವಿಚಾರಕ್ಕೂ ಸಂಬಂಧ ಇಲ್ವಂತೆ. ಸರ್ಕಾರ ಹೆಂಗೆ ಮೈಗೆ ಎಣ್ಣೆ ಹಚ್ಚಿಕೊಂಡು ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಭೀಕರ ಕಾಲ್ತುಳಿತ, ಒಬ್ಬರ ಮೇಲೊಬ್ಬರು ಬಿದ್ದು ಒದ್ದಾಟ, ಗಾಯಾಳುಗಳನ್ನ ರಕ್ಷಿಸಲು ಪರದಾಟ, ಸತ್ತವನ ಮನೆಯಲ್ಲಿ ಶೋಕಸಾಗರ. ಪ್ರಿಯ ವೀಕ್ಷಕರೇ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ಭಾನುವಾರ ನಡೆದ ಈ ಮಹಾ ದುರಂತವನ್ನ ಕರುನಾಡಿನ ಜನರು ಅಷ್ಟು ಬೇಗ ಮರೆಯಲು ಸಾಧ್ಯವಿಲ್ಲ. ಒಂದೆಡೆ ಸಂಭ್ರಮ ನಡೆಯುತ್ತಿದ್ರೆ ಮತ್ತೊಂದೆಡೆ ಘೋರ ದುರಂತವೊಂದು ಸಂಭವಿಸಿತ್ತು. ಆದ್ರೆ ಇದೀಗ ಕಾಲ್ತುಳಿತ ಕೇಸ್ನಲ್ಲಿ ಮತ್ತೊಂದು ಕೂಗು ಕೇಳಿ ಬಂದಿದೆ. ಸರ್ಕಾರ ಆಹ್ವಾನಿಸದೆ ರಾಜ್ಯಪಾಲರು ಸನ್ಮಾನ ಸಮಾರಂಭಕ್ಕೆ ಬಂದಿದ್ದೇಗೆ ಅನ್ನೋ ಯಕ್ಷ ಪ್ರಶ್ನೆ ಮೂಡಿದೆ. ರಾಜ್ಯ ಸರ್ಕಾರ ವರ್ಸಸ್ ಕೆಎಸ್ಸಿಎ, ಭದ್ರತೆ ಬಡಿದಾಟ. ಸನ್ಮಾನ ಸಮಾರಂಭಕ್ಕೆ ರಾಜ್ಯಪಾಲರು ಬಂದಿದ್ದೇಗೆ.